Hello, my dear students. Welcome to my YouTube channel, Study Time with Vivek. ಇವತ್ತಿನ ನಮ್ಮ ಈ ವಿಡಿಯೋದಲ್ಲಿ ನಾವು ಸೊ 24/3/2025ರಂದು ನಡೀತಕ್ಕಂತಹ ಗಣಿತ ವಾರ್ಷಿಕ ಪರೀಕ್ಷೆಯ ತಯಾರಿಯ ಸಲುವಾಗಿ ನಾನು ನಿಮ್ಮ ಮುಂದೆ ಒಂದು ವಿಶೇಷವಾದಂತಹ ಒಂದು ಪ್ರಶ್ನೆ ಪತ್ರಿಕೆ ಮತ್ತು ಕೀ ಉತ್ತರಗಳನ್ನು ಇವತ್ತು ನಿಮ್ಮ ಮುಂದೆ ತಂದಿದ್ದೀನಿ. ಹಾಗಾದರೆ ಯಾರ್ಯಾರು ನಮ್ಮ ಚಾನಲನ್ನು ಇನ್ನೂವರೆಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬೆಲ್ ಐಕನನ್ನು ಪ್ರೆಸ್ ಮಾಡೋದನ್ನು ಮಾತ್ರ ಮರಿಬೇಡಿ. ವಿಡಿಯೋನ ಪ್ರಾರಂಭಿಸೋಣ. ಬಹು ಆಯ್ಕೆಯ ಪ್ರಶ್ನೆಗಳು. ಕೆಳಗಿನ ಪ್ರಶ್ನೆಗಳಿಗೆ ಅಥವಾ ಅಪೂರ್ಣ ಹೇಳಿಕೆಗಳಿಗೆ 4 ಪರ್ಯಾಯ ಉತ್ತರಗಳನ್ನು ನೀಡಲಾಗಿದೆ. ಅವುಗಳಲ್ಲಿ ಸೂಕ್ತವಾದ ಉತ್ತರಗಳನ್ನು ಆರಿಸಿ ಅದರ ಕ್ರಮಾಕ್ಷರದೊಡನೆ ಪೂರ್ಣ ಉತ್ತರವನ್ನು ಬರೆಯಿರಿ. 1 ಅಂಕದ 8 ಬಹು ಆಯ್ಕೆಯ ಪ್ರಶ್ನೆಗಳನ್ನು ಇಲ್ಲಿ ನೀಡಲಾಗಿದೆ. ಮೊದಲ ಪ್ರಶ್ನೆ, ವೃತ್ತದ ಪರಿಧಿಯ ಮೇಲಿನ ಒಂದು ಬಿಂದುವಿನಲ್ಲಿ ವೃತ್ತಕ್ಕೆ ಎಳೆಯಬಹುದಾದ ಸ್ಪರ್ಶಕಗಳ ಸಂಖ್ಯೆಯು? ಆಯ್ಕೆಗಳು ಅನೇಕ, 3, 2, 1. ಸರಿಯಾದ ಉತ್ತರ 1. ಎರಡನೇ ಪ್ರಶ್ನೆ, ಎ ಮತ್ತು ಬಿಗಳು ಎರಡು ಧನ ಪೂರ್ಣಾಂಕಗಳಾದಾಗ ಮ ಸ ಅ ಎ ಬಿ ಮತ್ತು ಲ ಸ ಅ ಎ ಬಿ ಗಳಿಗಿರುವ ಸರಿಯಾದ ಸಂಬಂಧವು? ಸರಿಯಾದ ಉತ್ತರ ಮ ಸ ಅ ಎ ಬಿ ಗುಂಡ್ಲೆ ಲ ಸ ಅ ಎ ಬಿ = ಎ ಇಂಟು ಬಿ. ಮುಂದಿನ ಪ್ರಶ್ನೆ, a1x ಪ್ಲಸ್ b1y ಪ್ಲಸ್ c1 0 ಮತ್ತು a2x ಪ್ಲಸ್ b2y ಪ್ಲಸ್ c2 0 ರೇಖಾತ್ಮಕ ಸಮೀಕರಣಗಳಲ್ಲಿ a1/a2 ಈಸ್ ನಾಟ್ ಈಕ್ವಲ್ಸ್ ಟು b1/b2 ಆದಾಗ ಸಮೀಕರಣಗಳು ಹೊಂದಿರುವ ಪರಿಹಾರಗಳ ಸಂಖ್ಯೆಯು? ಸರಿಯಾದ ಆಯ್ಕೆ ಬಿ ಆಯ್ಕೆ, ಉತ್ತರ 1. ಮುಂದಿನ ಪ್ರಶ್ನೆ, ಒಂದು ಸಮಾಂತರ ಶ್ರೇಣಿಯ nನೇ ಪದವು 3n-1 ಆದಾಗ ಅದರ 8ನೇ ಪದವು? ಸರಿಯಾದ ಉತ್ತರ 23. 8 3 × 2 - 1 24 - 1 23. ಐದನೇ ಪ್ರಶ್ನೆ, ಪಿ ಆಫ್ ಎಕ್ಸ್ x³ - 1 ಈ ಬಹುಪದೋಕ್ತಿಯ ಗರಿಷ್ಠ ಶೂನ್ಯತೆಗಳ ಸಂಖ್ಯೆಯು? ಸರಿಯಾದ ಉತ್ತರ ಆಯ್ಕೆ ಎ 3. ಮುಂದಿನ ಪ್ರಶ್ನೆ, ಒಂದು ನೇರ ವೃತ್ತಪಾದ ಸಿಲಿಂಡರಿನ ಘನಫಲ 1540 ಕ್ಯೂಬಿಕ್ ಸೆಂಟಿಮೀಟರ್ ಮತ್ತು ಎತ್ತರ 10 ಸೆಂಟಿಮೀಟರ್ ಆದರೆ ಅದರ ಪಾದದ ವಿಸ್ತೀರ್ಣವು? ಸರಿಯಾದ ಉತ್ತರ 154 ಕ್ಯೂಬಿಕ್ ಸ್ಕ್ವೇರ್ ಸೆಂಟಿಮೀಟರ್. πr² h = 1540, πr² × 10 = 1540. πr² = 1540 / 10. ಉತ್ತರ 154 ಸ್ಕ್ವೇರ್ ಸೆಂಟಿಮೀಟರ್. ವರ್ಗೀಕೃತ ದತ್ತಾಂಶಗಳ ಸರಾಸರಿಯನ್ನು ನೇರ ವಿಧಾನದಿಂದ ಕಂಡುಹಿಡಿಯುವ ಸೂತ್ರವು? ಸರಿಯಾದ ಉತ್ತರ, ಸರಿಯಾದ ಆಯ್ಕೆ ಎ. ಮುಂದಿನ ಪ್ರಶ್ನೆ, 1 - tan² 45 ಡಿಗ್ರಿ / 1 + tan² 45 ಡಿಗ್ರಿ ಇದಕ್ಕೆ ಸಮವಾದುದು? ಸರಿಯಾದ ಆಯ್ಕೆ ಆಪ್ಷನ್ ಡಿ sin 0 ಡಿಗ್ರಿ. ಮುಂದಿನ ಪ್ರಶ್ನೆ 1 ಅಂಕಗಳ ಪ್ರಶ್ನೆ, ಒಂದು ಸಮಾಂತರ ಶ್ರೇಣಿಯ ಮೊದಲನೇ ಪದ ಎ ಮತ್ತು ಕೊನೆಯ ಪದ an ಆದಾಗ ಶ್ರೇಣಿಯ ಮೊದಲ n ಪದಗಳ ಮೊತ್ತವನ್ನು ಕಂಡುಹಿಡಿಯುವ ಸೂತ್ರವನ್ನು ಬರೆಯಿರಿ. ಉತ್ತರನ ಗಮನಿಸ್ತಾ ಇದ್ದೀರಿ. Sn = n/2 × a + an. ಎ x1 y1 ಮತ್ತು ಬಿ x2 y2 ಬಿಂದುಗಳನ್ನು ಸೇರಿಸುವ ರೇಖಾಖಂಡದ ಬಿಂದುವಿನ ನಿರ್ದೇಶಾಂಕಗಳನ್ನು ಬರೆಯಿರಿ. ಈ ರೀತಿ ನಾವು ಬರೆಯಬಹುದು. ಮುಂದಿನ ಪ್ರಶ್ನೆ, x + y - 4 = 0 ಮತ್ತು 2x + by - 3 = 0 ಈ ರೇಖಾತ್ಮಕ ಸಮೀಕರಣಗಳು ಯಾವುದೇ ಪರಿಹಾರವನ್ನು ಹೊಂದಿಲ್ಲದಿದ್ದರೆ ಬಿಯ ಬೆಲೆಯನ್ನು ಕಂಡುಹಿಡಿಯಿರಿ. ಉತ್ತರವನ್ನು ಈ ರೀತಿ ನಾವು ಬಿಡಿಸಬಹುದು. a1/a2 = b1/b2 is not equals to c1/c2. 1/2 = 1/b, b = 2. 24m ಮತ್ತು 36m ಉದ್ದವಿರುವ 24 ಮೀಟರ್ ಮತ್ತು 36 ಮೀಟರ್ ಉದ್ದವಿರುವ ಸಲಾಕೆಗಳನ್ನು ಪೂರ್ಣವಾಗಿ ಅಳೆಯಬಹುದಾದ ಸಲಾಕೆಯ ಗರಿಷ್ಠ ಉದ್ದವನ್ನು ಕಂಡುಹಿಡಿಯಿರಿ. ಈ ರೀತಿ ನಾವು ಉತ್ತರವನ್ನು ಬಿಡಿಸಬೇಕಾಗುತ್ತದೆ. ಮ ಸ ಅ 24, 36, 12 ಆದ್ದರಿಂದ ಸಲಾಕೆಯ ಗರಿಷ್ಠ ಉದ್ದ 12 ಮೀಟರ್. ಒಂದು ಘನಗೋಳದ ಮೇಲ್ಮೈ ವಿಸ್ತೀರ್ಣವನ್ನು ಕಂಡುಹಿಡಿಯುವ ಸೂತ್ರವನ್ನು ಬರೆಯಿರಿ. a = 4πr². px
ಇಸ್ಕೊಲ್ ಟು ಎಕ್ಸ್ ಸ್ಕ್ವೇರ್ ಪ್ಲಸ್ 7x ಪ್ಲಸ್ ಕೆ. ಈ ಬಹುಪದೋಕ್ತಿಯ ಒಂದು ಶೂನ್ಯತೆಯು 2 ಆದರೆ ಕೆಯ ಬೆಲೆಯನ್ನು ಕಂಡುಹಿಡಿಯಿರಿ. ಸೊ ಪಿ ಎಕ್ಸ್ ಇಸ್ಕೊಲ್ ಟು ಎಕ್ಸ್ ಸ್ಕ್ವೇರ್ ಪ್ಲಸ್ 7x ಪ್ಲಸ್ ಕೆ. ಪಿ ಇಂಟು ಬ್ರಾಕೆಟ್ 2 ಇಸ್ಕೊಲ್ ಟು 2 ಸ್ಕ್ವೇರ್ ಪ್ಲಸ್ 7 ಇಂಟು 2 ಇಂಟು ಕೆ. ಸೊ ಇವುಗಳನ್ನು ಒಟ್ಟಾಗಿ ಬಿಡಿಸಿದಾಗ ಬರ್ತಕ್ಕಂಥ ಉತ್ತರ ಕೆ ಇಸ್ ಇಕ್ವಲ್ ಟು -18. ಎಕ್ಸ್ ಸ್ಕ್ವೇರ್ ಪ್ಲಸ್ 4x ಇಸ್ಕೊಲ್ ಟು 4 ಇಸ್ ಇಕ್ವಲ್ ಟು 0. ಈ ವರ್ಗ ಸಮೀಕರಣದ ಶೋಧಕದ ಬೆಲೆಯನ್ನು ಕಂಡುಹಿಡಿಯಿರಿ. ಬಿ ಸ್ಕ್ವೇರ್ ಮೈನಸ್ 4ac ಇಸ್ ಇಕ್ವಲ್ ಟು 4 ಸ್ಕ್ವೇರ್ ಮೈನಸ್ 4 ಇಂಟು ಬ್ರಾಕೆಟ್ 1 ಇಂಟು 4. 16 ಮೈನಸ್ 16 ಇಸ್ ಇಕ್ವಲ್ ಟು 0. ಚಿತ್ರದಲ್ಲಿ ಓ ವೃತ್ತ ಕೇಂದ್ರ ಸಿ ಎ ಮತ್ತು ಸಿ ಬಿಗಳು ವೃತ್ತಕ್ಕೆ ಎಳೆದ ಸ್ಪರ್ಶಕಗಳಾಗಿವೆ. ಎ ಬಿ ಇಸ್ ಇಕ್ವಲ್ ಟು ಎ ಸಿ ಆದರೆ ಕೋನ ಒ ಎ ಬಿಯ ಅಳತೆಯನ್ನು ಕಂಡುಹಿಡಿಯಿರಿ ಅಂತಕ್ಕಂಥದ್ದು. ಸೊ ಉತ್ತರವನ್ನು ತಾವು ಗಮನಿಸ್ತಾ ಇದ್ದೀರಿ. ಎ ಬಿ ಇಸ್ ಇಕ್ವಲ್ ಟು ಎ ಸಿ ಇಸ್ ಇಕ್ವಲ್ ಟು ಬಿ ಸಿ. ಸೊ ಎ ಬಿ ಇಸ್ ಇಕ್ವಲ್ ಟು ಬಿ ಸಿ ಇಸ್ ಇಕ್ವಲ್ ಟು ಎ ಸಿ. ಸೊ ತ್ರಿಭುಜ ಎ ಬಿ ಸಿಯ ಒಂದು ಸಮಬಾಹು ತ್ರಿಭುಜ ಕೋನ್ ಎ ಬಿ ಮತ್ತು ಕೋನ್ ಒ ಎ ಸಿ ಮೈನಸ್ ಒ ಬಿ ಎ ಸಿ ಇಸ್ ಇಕ್ವಲ್ ಟು 90 ಡಿಗ್ರಿ ಮೈನಸ್ 60 ಡಿಗ್ರಿ ಇಸ್ ಇಕ್ವಲ್ ಟು 30 ಡಿಗ್ರಿ. 2 ಅಂಕಗಳ ಪ್ರಶ್ನೆ. ಈ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿರಿ. 4, 7, 10 ಸೋ ಆನ್. ಈ ಸಮಾಂತರ ಶ್ರೇಣಿಯ ಮೊದಲ 20 ಪದಗಳ ಮೊತ್ತವನ್ನು ಸೂತ್ರ ಉಪಯೋಗಿಸಿ ಕಂಡುಹಿಡಿಯಿರಿ ಅಂತಕ್ಕಂಥದ್ದು. ಎ ಇಸ್ ಇಕ್ವಲ್ ಟು 4, ಡಿ ಇಸ್ ಇಕ್ವಲ್ ಟು 7 ಮೈನಸ್ 4 ಇಸ್ ಇಕ್ವಲ್ ಟು 3, ಎನ್ ಇಸ್ ಇಕ್ವಲ್ ಟು 20. ಸೊ ಎಸ್ ಎನ್ ಇಸ್ ಇಕ್ವಲ್ ಟು ಎನ್ ಬೈ 2 ಇಂಟು ಬ್ರಾಕೆಟ್ 2a ಪ್ಲಸ್ ಎನ್ ಮೈನಸ್ 1 ಡಿ. ಸೊ ಈ ರೀತಿ ಬಿಡಿಸ್ತಾ ಹೋದಂತೆ, ಸೊ ಹಂತಗಳ ರೂಪದಲ್ಲಿ ಬಿಡಿಸ್ತಾ ಹೋದಂತೆ ಸೊ ಸರಿಯಾದ ಉತ್ತರ 20ನೇ ಪದಗಳ ಒಟ್ಟು ಮೊತ್ತ 650. ಕೊಟ್ಟಿರುವ ರೇಖಾತ್ಮಕ ಸಮೀಕರಣಗಳ ಜೋಡಿಯನ್ನು ವರ್ಜಿಸುವ ವಿಧಾನದಿಂದ ಬಿಡಿಸಿ. 2x ಪ್ಲಸ್ ವೈ ಇಸ್ ಇಕ್ವಲ್ ಟು 8, ಎಕ್ಸ್ ಮೈನಸ್ ವೈ ಇಸ್ ಇಕ್ವಲ್ ಟು 1. ಸೊ ಈ ರೀತಿ ನಾವು ವರ್ಜಿಸುವ ವಿಧಾನದಿಂದ 2x ಪ್ಲಸ್ ವೈ ಇಸ್ ಇಕ್ವಲ್ ಟು 8, ಎಕ್ಸ್ ಮೈನಸ್ ವೈ ಇಸ್ ಇಕ್ವಲ್ ಟು 1, 2x ಪ್ಲಸ್ ವೈ ಇಸ್ ಇಕ್ವಲ್ ಟು 8 ಮತ್ತು ಎಕ್ಸ್ ಮೈನಸ್ ವೈ ಇಸ್ ಇಕ್ವಲ್ ಟು 1 ಇವುಗಳನ್ನು ಈ ರೀತಿ ಬರೆದುಕೊಂಡು ಸೊ 3x ಇಸ್ ಇಕ್ವಲ್ ಟು 9 ಆಗುತ್ತೆ, ಎಕ್ಸ್ ಇಸ್ ಇಕ್ವಲ್ ಟು 3. ಸೊ ಎಕ್ಸ್ನ ಬೆಲೆ 3ಅನ್ನು ಸಮೀಕರಣ 1ರಲ್ಲಿ ಆದೇಶಿಸಿದಾಗ 2x ಪ್ಲಸ್ ವೈ ಇಸ್ ಇಕ್ವಲ್ ಟು 8, 2 ಇಂಟು 3 ಪ್ಲಸ್ ವೈ ಇಸ್ ಇಕ್ವಲ್ ಟು 8. ಸೊ ವೈ ಇಸ್ ಇಕ್ವಲ್ ಟು 8 ಮೈನಸ್ 6 ಆದಾಗ ವೈನ ಬೆಲೆ 2. ಸೊ ಹಾಗಾದರೆ ಇವುಗಳಿಂದ ನಮಗೆ ತಿಳಿದು ಬರತಕ್ಕಂತಹ ಉತ್ತರಗಳೇನಂತಂದರೆ ಎಕ್ಸ್ ಇಸ್ ಇಕ್ವಲ್ ಟು 3 ಮತ್ತು ವೈ ಇಸ್ ಇಕ್ವಲ್ ಟು 2. 2 ಧನ ಪೂರ್ಣಾಂಕಗಳ ವ್ಯತ್ಯಾಸ 26. ಅವುಗಳಲ್ಲಿ ಒಂದು ಸಂಖ್ಯೆಯು ಇನ್ನೊಂದು ಸಂಖ್ಯೆಯ 3ರಷ್ಟಿದ್ದರೆ ಆ ಸಂಖ್ಯೆಯನ್ನು ಕಂಡುಹಿಡಿಯಿರಿ. ಆ ಸಂಖ್ಯೆಗಳು ಎಕ್ಸ್ ಮತ್ತು ವೈ ಆಗಿರಲಿ. ಎಕ್ಸ್ ಮೈನಸ್ ವೈ ಇಸ್ ಇಕ್ವಲ್ ಟು 26, ಎಕ್ಸ್ ಇಸ್ ಇಕ್ವಲ್ ಟು 3y. ಸೊ 2ರಲ್ಲಿ ಒಂದನ್ನು ಆದೇಶಿಸಿದಾಗ 3y ಮೈನಸ್ ವೈ ಇಸ್ ಇಕ್ವಲ್ ಟು 26, 2y ಇಸ್ ಇಕ್ವಲ್ ಟು 26. ಸೊ y ಇಸ್ ಇಕ್ವಲ್ ಟು 26 ಡಿವೈಡ್ ಬೈ 2 ಆದಾಗ 13. ಸೊ ಎಕ್ಸ್ ಇಸ್ ಇಕ್ವಲ್ ಟು 3 ಇಂಟು 13, 39. ಸೊ ಎಕ್ಸ್ನ ಬೆಲೆ 39, ವೈನ ಬೆಲೆ 13. ಚಿತ್ರದಲ್ಲಿ ಸೈನ್ ಸಿ ಮತ್ತು ಕಾಸ್ ಎಗಳ ಬೆಲೆಯನ್ನು ಕಂಡುಹಿಡಿಯಿರಿ. ಸೊ ತ್ರಿಭುಜವನ್ನು ತಾವು ನೋಡ್ತಾ ಇದ್ದೀರಿ. ಸೈನ್ ಸಿ ಇಸ್ ಇಕ್ವಲ್ ಟು ಎ ಬಿ ಬೈ ಎ ಸಿ ಇಸ್ ಇಕ್ವಲ್ ಟು 12/13. ಕಾಸ್ ಎ ಇಸ್ ಇಕ್ವಲ್ ಟು ಎ ಬಿ ಬೈ ಎ ಸಿ ಇಸ್ ಇಕ್ವಲ್ ಟು 12/13. 20ರಲ್ಲಿ ಮೊದಲೇ ಪ್ರಶ್ನೆ. ಖಚಿತ ಘಟನೆಯ ಹಾಗೂ ಅಸಂಭವ ಘಟನೆಯ ಸಂಭವನೀಯತೆಯನ್ನು ಬರೆಯಿರಿ. ಖಚಿತ ಘಟನೆಯ ಸಂಭವನೀಯತೆ 1 ಆದಾಗ ಅಸಂಭವ ಘಟನೆಯ ಸಂಭವನೀಯತೆ 0 ಆಗುತ್ತದೆ. 21ನೇ ಪ್ರಶ್ನೆ. 5, 6 ಮತ್ತು 1, 3 ಈ ಬಿಂದುಗಳ ನಡುವಿನ ದೂರವನ್ನು ದೂರ ಸೂತ್ರ ಉಪಯೋಗಿಸಿ ಕಂಡುಹಿಡಿಯಿರಿ. x1 y1 ಇಸ್ ಇಕ್ವಲ್ ಟು 5, 6, x2 y2 ಇಸ್ ಇಕ್ವಲ್ ಟು 1, 3. ಡಿ ಸ್ಕ್ವೇರ್ ರೂಟ್ ಆಫ್ x2 ಮೈನಸ್ x1 ಹೋಲ್ ಸ್ಕ್ವೇರ್ ಪ್ಲಸ್ y2 ಮೈನಸ್ y1 ಹೋಲ್ ಸ್ಕ್ವೇರ್ ಸ್ಕ್ವೇರ್ ರೂಟ್ ಆಫ್ 1 ಮೈನಸ್ 5 ಹೋಲ್ ಸ್ಕ್ವೇರ್ ಪ್ಲಸ್ 3 ಮೈನಸ್ 6 ಹೋಲ್ ಸ್ಕ್ವೇರ್. ಸೊ ಸರಳೀಕರಣ ಮಾಡ್ತಾ ಹೋದಾಗ ನಮಗೆ ಬರ್ತಕ್ಕಂಥ ಉತ್ತರ ಏನಂತಂದರೆ ಸ್ಕ್ವೇರ್ ರೂಟ್ ಆಫ್ 25, 5 ಮಾನಕಗಳು ಉತ್ತರ ಬರುತ್ತೆ. ಒಂದು ನಾಣ್ಯವನ್ನು 2 ಬಾರಿ ಚಿಮ್ಮಲಾಗಿದೆ. ಕನಿಷ್ಠ ಒಂದು ಶಿರವನ್ನು ಪಡೆಯುವ ಸಂಭವನೀಯತೆಯನ್ನು ಕಂಡುಹಿಡಿಯಿರಿ. ಎಕ್ಸ್ ಇಸ್ ಇಕ್ವಲ್ ಟು ಹೆಡ್ ಹೆಡ್, ಹೆಡ್ ಟೇಲ್, ಟೇಲ್ ಹೆಡ್, ಟೇಲ್ ಟೇಲ್. ಸೊ ಎನ್ ಎಸ್ ಇಸ್ ಇಕ್ವಲ್ ಟು 4. ಸೊ ಎ ಇಸ್ ಇಕ್ವಲ್ ಟು ಹೆಡ್ ಹೆಡ್, ಹೆಡ್ ಟೇಲ್, ಟೇಲ್ ಹೆಡ್. ಎನ್ ಎ ಇಸ್ ಇಕ್ವಲ್ ಟು 3. ಸೊ ಪಿ ಎ ಇಸ್ ಇಕ್ವಲ್ ಟು ಎನ್ ಎ ಡಿವೈಡ್ ಬೈ ಎನ್ ಎಸ್ 3/4. ಸಂಭವನೀಯತೆ 3/4. ಸೊ ಎಕ್ಸ್ ಸ್ಕ್ವೇರ್ ಪ್ಲಸ್ 3x ಪ್ಲಸ್ 2 ಇಸ್ ಇಕ್ವಲ್ ಟು 0 ಈ ವರ್ಗ ಸಮೀಕರಣವನ್ನು ಅಪವರ್ತಿಸುವ ವಿಧಾನದಿಂದ ಬಿಡಿಸಿ. ಎಕ್ಸ್ ಸ್ಕ್ವೇರ್ ಪ್ಲಸ್ 3x ಪ್ಲಸ್ 2 ಇಸ್ ಇಕ್ವಲ್ ಟು 0,
x square plus 2x plus x plus 2 is equal to 0. So x into bracket x plus 2 plus 1 into bracket x plus 2 is equal to 0. So x plus 2 into x plus 1 is equal to 0. ಸೊ ಆದ್ದರಿಂದ x plus 2 is equal to 0 ಅಥವಾ x plus 1 is equal to 0. ಸೊ ಎಕ್ಸ್ನ ಬೆಲೆ -2 ಆಗುತ್ತೆ, ಎಕ್ಸ್ನ ಬೆಲೆ -1 ಆಗಬಹುದು. ಸೊ ಮುಂದಿನ ಪ್ರಶ್ನೆ 2x² ಪ್ಲಸ್ kx ಪ್ಲಸ್ 3 is equal to 0. ಈ ವರ್ಗಿಕ ಸಮೀಕರಣವು ಸಮವಾದ ವಾಸ್ತವ ಮೂಲಗಳನ್ನು ಹೊಂದಿದ್ದರೆ k ಯ ಬೆಲೆಯನ್ನು ಕಂಡುಹಿಡಿಯಿರಿ. ಸೊ ಉತ್ತರ a is equal to 2, b is equal to k, c is equal to 3, b square minus 4ac is equal to 0, k square minus 4 into 2 into 3 equal to 0. ಸೊ ಇವುಗಳೆಲ್ಲವುಗಳನ್ನು ಸಮೀಕರಣಗೊಳಿಸಿದಾಗ ಸೊ k ನ ಬೆಲೆ ಪ್ಲಸ್ ಆರ್ ಮೈನಸ್ 2 ಸ್ಕ್ವೇರ್ ರೂಟ್ ಆಫ್ 6. ತ್ರಿಭುಜ ಎ ಬಿ ಸಿಯಲ್ಲಿ ಡಿ ಇ ಸಮ ಬಿ ಸಿ, ಎ ಡಿ ಇಸ್ ಈಕ್ವಲ್ ಟು ಎಕ್ಸ್, ಬಿ ಡಿ ಇಸ್ ಈಕ್ವಲ್ ಟು ಎಕ್ಸ್ ಮೈನಸ್ 2, ಎ ಇಸ್ ಈಕ್ವಲ್ ಟು ಎಕ್ಸ್ ಪ್ಲಸ್ 2 ಮತ್ತು ಸಿ ಇಸ್ ಈಕ್ವಲ್ ಟು ಎಕ್ಸ್ ಮೈನಸ್ 1 ಆದರೆ ಎಕ್ಸ್ನ ಬೆಲೆಯನ್ನು ಕಂಡುಹಿಡಿಯಿರಿ. ಎ ಡಿ ಬೈ ಡಿ ಬಿಯನ್ನು ಕಂಡುಹಿಡಿಯಿರಿ ಅಂತಕ್ಕಂಥದ್ದು. ಸೊ ಈ ರೀತಿಯಾಗಿ ನಾವು ಆ ಉತ್ತರವನ್ನು ಬಿಡಿಸಬೇಕಾಗುತ್ತೆ. ಸೊ ತ್ರಿಕೋನ ಎ ಬಿ ಸಿಯಲ್ಲಿ ಡಿ ಇ ಸಮ ಬಿ ಸಿ. ಸೊ ಥೇಲ್ಸ್ನ ಪ್ರಮೇಯವನ್ನು ಬಳಸಿ ನಾವು ಈ ಸಮಸ್ಯೆಯನ್ನು ಬಿಡಿಸಬೇಕಾಗುತ್ತೆ. ಸೊ ಈ ರೀತಿಯಾಗಿ ಸಮಸ್ಯೆಯನ್ನು ನಾವು ಬಿಡಿಸಬೇಕು. ಸೊ ಮುಂದಿನ ಪ್ರಶ್ನೆಯನ್ನು ನೋಡ್ತಾ ಹೋಗೋಣ. ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿರಿ. 3 ಅಂಕಗಳ ಪ್ರಶ್ನೆಗಳು. 25ನೇ ಪ್ರಶ್ನೆ, ಸ್ಕ್ವೇರ್ ರೂಟ್ ಆಫ್ 3 ಒಂದು ಅಭಾಗಲಬ್ಧ ಸಂಖ್ಯೆ ಎಂದು ಸಾಧಿಸಿ ಅಂತಕ್ಕಂಥದ್ದು. ಸೊ ಈ ರೀತಿಯಾಗಿ ಸ್ಕ್ವೇರ್ ರೂಟ್ ಆಫ್ 3 ಒಂದು ಅಭಾಗಲಬ್ಧ ಸಂಖ್ಯೆ ಅಂತ ಊಹಿಸೋಣ. ಆಗ ಸ್ಕ್ವೇರ್ ರೂಟ್ ಆಫ್ 3 is equal to a by b. a ಮತ್ತು b ಸಹ ಅವಿಭಾಜ್ಯಗಳು. b is not equals to 0. ಎರಡೂ ಕಡೆ ವರ್ಗ ಮಾಡಿದಾಗ 3 is equal to a square by b square, 3b square is equal to a square. ಆದ್ದರಿಂದ 3 a square ಅನ್ನು ಭಾಗಿಸುತ್ತದೆ, 3 a ಅನ್ನು ಕೂಡ ಭಾಗಿಸುತ್ತದೆ. ಸೊ a is equal to 3c, c ಯಾವುದೇ ಒಂದು ಪೂರ್ಣಾಂಕ, a square is equal to 9c square, 3b square is equal to 9c square, b square is equal to 3c square. ಆದ್ದರಿಂದ 3 b square ಅನ್ನು ಭಾಗಿಸುತ್ತದೆ, 3 b ಅನ್ನು ಕೂಡ ಭಾಗಿಸುತ್ತದೆ. ಹೀಗಾಗಿ a ಮತ್ತು b ಯ ಸಾಮಾನ್ಯ ಅಪವರ್ತನ 3 ಆಗಿದೆ. ಆದರೆ ಇವುಗಳ ಸಹ ಅವಿಭಾಜ್ಯಗಳು ಎಂಬ ಸತ್ಯ ಸಂಗತಿಗೆ ವಿರುದ್ಧವಾಗಿದೆ. ಸ್ಕ್ವೇರ್ ರೂಟ್ ಆಫ್ 3 ಒಂದು ಭಾಗಲಬ್ಧ ಸಂಖ್ಯೆ ಅಲ್ಲ. ಆದ್ದರಿಂದ ಸ್ಕ್ವೇರ್ ರೂಟ್ ಆಫ್ 3 ಒಂದು ಅಭಾಗಲಬ್ಧ ಸಂಖ್ಯೆ ಆಗಿದೆ. ಮುಂದಿನ ಪ್ರಶ್ನೆ, ಪಿ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಎಕ್ಸ್ ಸ್ಕ್ವೇರ್ ಪ್ಲಸ್ 7x ಪ್ಲಸ್ 10. ಈ ವರ್ಗ ಬಹುಪದೋಕ್ತಿಯ ಶೂನ್ಯತೆಗಳನ್ನು ಕಂಡುಹಿಡಿಯಿರಿ ಹಾಗೂ ಶೂನ್ಯತೆಗಳು ಮತ್ತು ಸಹಗುಣಕಗಳ ನಡುವಿನ ಸಂಬಂಧವನ್ನು ತಾಳಿ ನೋಡಿ. ಸೊ ಈ ರೀತಿಯಾಗಿ ನಾವು ಸಮಸ್ಯೆಯನ್ನು ಬಿಡಿಸಬೇಕಾಗುತ್ತೆ. ಮುಂದಿನ ಪ್ರಶ್ನೆ, ಕೆಳಗಿನ ವರ್ಗೀಕೃತ ದತ್ತಾಂಶಗಳ ಬಹುಲಕಗಳನ್ನು ಕಂಡುಹಿಡಿಯಿರಿ ಅಂತಕ್ಕಂಥದ್ದು. ಸೊ ನೀಡಿರ್ತಕ್ಕಂಥ ಅಂಶಗಳನ್ನು ತಾವು ಗಮನಿಸ್ತಾ ಇದ್ದೀರಿ. ವರ್ಗಾಂತರ ಮತ್ತು ಆವೃತ್ತಿಗಳು ಸೊ ಈ ರೀತಿಯಾಗಿವೆ. ಸೊ ಅವುಗಳನ್ನು ಉಪಯೋಗ ಮಾಡಿಕೊಂಡು ಬಹುಲಕವಿರುವ ವರ್ಗಾಂತರ 12 ಮೈನಸ್ 16, 12ರಿಂದ 16. ಸೊ ಉತ್ತರಗಳನ್ನು ನೋಡ್ತಾ ಹೋದಾಗ ಈ ರೀತಿ ನಾವು ಅದನ್ನು ಬಿಡಿಸ್ಬೇಕಾಗುತ್ತೆ. ಬಹುಲಕ ಎಲ್ ಪ್ಲಸ್ ಇಂಟು ಬ್ರಾಕೆಟ್ f1 ಮೈನಸ್ f0 ಡಿವೈಡ್ ಬೈ 2f1 ಮೈನಸ್ f0 ಮೈನಸ್ f2 ಇಂಟು ಹೋಲ್ ಬ್ರಾಕೆಟ್ ಕಂಪ್ಲೀಟ್ ಇಂಟು ಎಚ್. ಸೊ ಬೆಲೆಗಳನ್ನು ನಮೂದಿಸ್ತಾ ಹೋದಾಗ ನಮಗೆ ದೊರೆತಕ್ಕಂಥ ಉತ್ತರ 13. ಕೆಳಗಿನ ವರ್ಗೀಕೃತ ದತ್ತಾಂಶಗಳ ಮಧ್ಯಾಂಕವನ್ನು ಕಂಡುಹಿಡಿಯಿರಿ. ಸೊ ನೀಡಿರತಕ್ಕಂತಹ ವರ್ಗಾಂತರ ಮತ್ತು ಆವೃತ್ತಿಗಳ ಸಹಾಯದಿಂದ ಸೊ ಈ ರೀತಿಯಾಗಿ ನಾವು ಉತ್ತರಗಳನ್ನು ಬಿಡಿಸ್ಬೋದು. ಸೊ ಮಕ್ಕಳು ದಿನಾಲೂ ಗಣಿತವನ್ನು ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿದ್ದೇ ಆದರೆ ಇವುಗಳನ್ನು ಬಿಡಿಸೋದು ಬಹಳಷ್ಟು ಸರಳವಾದಂತಹ ಅಂಶ ಆಗುತ್ತೆ. ಸೊ ಮುಂದಿನ ಪ್ರಶ್ನೆ, ಸ್ಕ್ವೇರ್ ರೂಟ್ ಆಫ್ 1 ಮೈನಸ್ ಕಾಸ್ ಎ ಡಿವೈಡ್ ಬೈ 1 ಪ್ಲಸ್ ಕಾಸ್ ಎ ಪ್ಲಸ್ ಸ್ಕ್ವೇರ್ ರೂಟ್ ಆಫ್ 1 ಪ್ಲಸ್ ಕಾಸ್ ಎ ಡಿವೈಡ್ ಬೈ 1 ಮೈನಸ್ ಕಾಸ್ ಎ ಇಸ್ ಈಕ್ವಲ್ ಟು 2 ಕಾಸೆಕ್ ಎ ಎಂದು ಸಾಧಿಸಿ ಅಂತಕ್ಕಂಥದ್ದು. ಸೊ ಈ ರೀತಿಯಾಗಿ ಅದನ್ನು ನಾವು ಬಿಡಿಸಬೇಕಾಗುತ್ತೆ. ಸ್ಕ್ವೇರ್ ರೂಟ್ ಆಫ್ 1 ಮೈನಸ್ ಕಾಸ್ ಎ ಡಿವೈಡ್ ಬೈ 1 ಪ್ಲಸ್ ಕಾಸ್ ಎ is equal to square root of 1 minus cos a divided by 1 plus cos a into 1 minus cos a divided by 1 minus cos a. ಸೊ ಬಿಡಿಸ್ತಾ ಹೋದಂತೆ ನಮಗೆ ಕೊನೆಗೆ ದೊರೆತಕ್ಕಂಥ ಉತ್ತರ ಏನು ಅಂತಂದರೆ, ಸೊ ಸ್ಕ್ವೇರ್ ರೂಟ್ ಆಫ್ 1 minus cos a divided by 1 plus cos a ಪ್ಲಸ್ ಸ್ಕ್ವೇರ್ ರೂಟ್ ಆಫ್ 1 plus cos a divided by 1 minus cos a is equal to cosec a minus cot a plus cosec a plus cot a is equal to 2 cosec a.
ಸೊ ಮುಂದಿನದು 1/sec a minus 1 ಪ್ಲಸ್ 1/sec a ಪ್ಲಸ್ 1 ಇಸ್ ಈಕ್ವಲ್ ಟು 2 cosec a cot a ಎಂದು ಸಾಧಿಸಿ ಅಂತಂದಾಗ ಸೊ ಈ ರೀತಿಯಾಗಿ ನಾವು ಅದನ್ನು ಸಾಧಿಸಬಹುದು. ಸೊ ಕೊನೆಯದಾಗಿ ಬರ್ತಕ್ಕಂಥ ಉತ್ತರ 2 cosec a ಪ್ಲಸ್ cot a, ಅಥವಾ ಅದನ್ನು ಈ ರೀತಿಯಾಗಿ ಸಹ ಬಿಡಿಸಬಹುದು. ಮುಂದಿನ ಪ್ರಶ್ನೆ, ಒಂದು ಗಡಿಯಾರದಲ್ಲಿ ನಿಮಿಷದ ಮುಳ್ಳಿನ ಉದ್ದ 14 ಸೆಂಟಿಮೀಟರ್ ಇದೆ. 10 ನಿಮಿಷದಲ್ಲಿ ಆ ಮುಳ್ಳು ಕ್ರಮಿಸಿದ ಜಾಗದ ವಿಸ್ತೀರ್ಣವನ್ನು ಕಂಡುಹಿಡಿಯಿರಿ ಅಂತಕ್ಕಂಥದ್ದು. ಸೊ ಈ ರೀತಿಯಾಗಿ ನಾವು ಅದನ್ನು ಬಿಡಿಸ್ಬೋದು. ಸೊ ಕೊನೆಗೆ ಬರ್ತಕ್ಕಂತಹ ಉತ್ತರ 102.66 ಸ್ಕ್ವೇರ್ ಸೆಂಟಿಮೀಟರ್. ಇನ್ನೊಂದು ಪ್ರಶ್ನೆ, 20 ಸೆಂಟಿಮೀಟರ್ ತ್ರಿಜ್ಯವುಳ್ಳ ವೃತ್ತ ಚತುರ್ಥಕದ ವಿಸ್ತೀರ್ಣವನ್ನು ಹಾಗೂ ಆ ಚತುರ್ಥಕದ ಸುತ್ತಳತೆಯನ್ನು ಕಂಡುಹಿಡಿಯಿರಿ. ವೃತ್ತ ಚತುರ್ಥಕದ ವಿಸ್ತೀರ್ಣ ಇಸ್ ಈಕ್ವಲ್ ಟು 1/4 πr². ಸೊ ಈ ರೀತಿಯಾಗಿ ಬೆಲೆಗಳನ್ನು ಅದರಲ್ಲಿ ನಮೂದಿಸ್ತಾ ಹೋದಂತೆ ನಮಗೆ ದೊರೆತಕ್ಕಂಥ ಉತ್ತರ 314.28 ಸ್ಕ್ವೇರ್ ಸೆಂಟಿಮೀಟರ್. ಚತುರ್ಥಕದ ಸುತ್ತಳತೆ 1/4 ಇಸ್ ಈಕ್ವಲ್ ಟು 2πr ಪ್ಲಸ್ 2r. ಸೊ ಬೆಲೆಗಳನ್ನು ನಮೂದಿಸ್ತಾ ಹೋದಂತೆ ನಮಗೆ ಸಿಗ್ತಕ್ಕಂಥ ಉತ್ತರ 71.42 ಸ್ಕ್ವೇರ್ ಸೆಂಟಿಮೀಟರ್. ಕೊಟ್ಟಿರುವ ನಕ್ಷೆಯಲ್ಲಿ ಪಿ ಬಿಂದುವು ಎ ಬಿ ರೇಖಾಖಂಡವನ್ನು ಯಾವ ಅನುಪಾತದಲ್ಲಿ ವಿಭಾಗಿಸುತ್ತದೆ ಎಂಬುದನ್ನು ಸೂತ್ರ ಉಪಯೋಗಿಸಿ ಕಂಡುಹಿಡಿಯಿರಿ ಅಂತಕ್ಕಂಥದ್ದು. ಸೊ ಈ ರೀತಿಯಾಗಿ ಬೆಲೆಗಳನ್ನು ಅದರಲ್ಲಿ ನಮೂದಿಸಿದಾಗ ಸೊ ಉತ್ತರವನ್ನು ಈ ರೀತಿ ನಾವು ಬಿಡಿಸಬಹುದು. ಸೊ ಮುಂದಿನ ಪ್ರಶ್ನೆ, ಈ ಚಿತ್ರದಲ್ಲಿ ಎ ಬಿ ರೇಖಾಖಂಡವನ್ನು 1:2 ಅನುಪಾತದಲ್ಲಿ ಆಂತರಿಕವಾಗಿ ವಿಭಾಗಿಸುವ ಬಿಂದುವಿನ ನಿರ್ದೇಶಾಂಕಗಳನ್ನು ಭಾಗ ಪ್ರಮಾಣ ಸೂತ್ರವನ್ನು ಬಳಸಿ ಕಂಡುಹಿಡಿಯಿರಿ ಅಂತಕ್ಕಂಥದ್ದು. ಸೊ ಈ ರೀತಿಯಾಗಿ ಆ ಸೂತ್ರವನ್ನು ಉಪಯೋಗ ಮಾಡಿಕೊಂಡು ನಾವು ಸಮಸ್ಯೆಯನ್ನು ಬಿಡಿಸಬೇಕಾಗುತ್ತೆ. ಮುಂದಿನ ಪ್ರಶ್ನೆ, ವೃತ್ತದ ಮೇಲಿನ ಯಾವುದೇ ಬಿಂದುವಿನಲ್ಲಿ ಎಳೆದ ಸ್ಪರ್ಶಕವು ಸ್ಪರ್ಶ ಬಿಂದುವಿನಲ್ಲಿ ಎಳೆದ ತ್ರಿಜ್ಯಕ್ಕೆ ಲಂಬವಾಗುತ್ತದೆ ಎಂದು ಸಾಧಿಸಿ ಅಂತಕ್ಕಂಥದ್ದು. ಸೊ ನೀಡಿರ್ತಕ್ಕಂತಹ ದತ್ತ ಸಾಧನೀಯ ರಚನೆ ಮತ್ತು ಸಾಧನೆ, ಈ ರೀತಿಯಾಗಿ ಅವುಗಳನ್ನು ನಾವು ಸಾಧನೆ ಮಾಡಬೇಕಾಗುತ್ತೆ. ಸೊ ಮುಂದಿನ ಪ್ರಶ್ನೆಯನ್ನು ನೋಡೋಣ. ಒಬ್ಬ ವಿದ್ಯಾರ್ಥಿಯು ₹60ಕ್ಕೆ ಕೆಲವು ಪುಸ್ತಕಗಳನ್ನು ಕೊಳ್ಳುತ್ತಾನೆ. ಅವನು ಇದೇ ಹಣಕ್ಕೆ 5 ಪುಸ್ತಕಗಳನ್ನು ಹೆಚ್ಚಾಗಿ ಕೊಂಡಿದ್ದರೆ ಪ್ರತಿಯೊಂದು ಪುಸ್ತಕದ ಬೆಲೆಯು ₹1 ಕಡಿಮೆ ಆಗುತ್ತಿತ್ತು. ಹಾಗಾದರೆ ಅವನು ಕೊಂಡ ಪುಸ್ತಕಗಳ ಸಂಖ್ಯೆಯನ್ನು ಕಂಡುಹಿಡಿಯಿರಿ ಅಂತಕ್ಕಂಥದ್ದು. ಸೊ ಈ ರೀತಿಯಾಗಿ ಪುಸ್ತಕಗಳ ಸಂಖ್ಯೆ ಮತ್ತು ಪ್ರತಿ ಪುಸ್ತಕದ ಬೆಲೆಯನ್ನು ಈ ರೀತಿ ಬರೆದುಕೊಂಡು ಸೊ ಲೆಕ್ಕಿಸಿದಾಗ ನಾವು ಈ ರೀತಿಯಾಗಿ ಅದನ್ನು ಬಿಡಿಸಬಹುದು. ಹೌದಾ? ಸೊ ಪುಸ್ತಕಗಳ ಸಂಖ್ಯೆ 15. ಮುಂದಿನ ಪ್ರಶ್ನೆ, ಪಕ್ಕದ ಚಿತ್ರದಲ್ಲಿ ಎ ಬಿ ಮತ್ತು ಸಿಗಳು ಕ್ರಮವಾಗಿ OP, OQ ಮತ್ತು OC ಮೇಲಿನ ಬಿಂದುಗಳಾಗಿವೆ. AB ಸಮ PQ ಮತ್ತು AC ಸಮ PR ಆದಾಗ BC ಸಮ QR ಎಂದು ತೋರಿಸಿ ಅಂತಕ್ಕಂಥದ್ದು. ಸೊ ಇದನ್ನು ಥೇಲ್ಸ್ನ ಪ್ರಮೇಯವನ್ನು ಉಪಯೋಗಿಸಿಕೊಂಡು ಬಿಡಿಸ್ತಕ್ಕಂಥ ಒಂದು ಸಮಸ್ಯೆ ಇದಾಗಿದೆ. ಸೊ ಈ ರೀತಿಯಾಗಿ ನಾವು ಥೇಲ್ಸ್ನ ಪ್ರಮೇಯ ಬಳಸಿಕೊಂಡು ಸಮಸ್ಯೆಯನ್ನು ಬಿಡಿಸಬೇಕಾಗುತ್ತೆ. ಸೊ ಮುಂದಿನ ಪ್ರಶ್ನೆ 4 ಅಂಕಗಳ ಪ್ರಶ್ನೆ. ಒಂದು ಸಮಾಂತರ ಶ್ರೇಣಿಯ 8ನೇ ಪದವು 2ನೇ ಪದದ ಅರ್ಧದಷ್ಟಿದೆ ಮತ್ತು 11ನೇ ಪದವು 4ನೇ ಪದದ 3/1 ಒಂದು ಹೆಚ್ಚಾಗಿದೆ. ಹಾಗಾದರೆ ಆ ಸಮಾಂತರ ಶ್ರೇಣಿಯ 15ನೇ ಪದವನ್ನು ಕಂಡುಹಿಡಿಯಿರಿ ಅಂತಕ್ಕಂಥದ್ದು. ಸೊ ಸಮಸ್ಯೆಯನ್ನು ಈ ರೀತಿಯಾಗಿ ನಾವು ಬಿಡಿಸಬೇಕು. ಮುಂದಿನ ಪ್ರಶ್ನೆ, ಪದಗಳಿರುವ ಒಂದು ಸಮಾಂತರ ಶ್ರೇಣಿಯ ಮಧ್ಯದ 3 ಪದಗಳ ಮೊತ್ತ 225 ಹಾಗೂ ಕೊನೆಯ 3 ಪದಗಳ ಮೊತ್ತ 429 ಆಗಿದೆ. ಹಾಗಾದರೆ ಈ ಶ್ರೇಣಿಯನ್ನು ಕಂಡುಹಿಡಿಯಿರಿ. ಸೊ n = 3, ಆದ್ದರಿಂದ ಮಧ್ಯದ ಪದ n+1/2. ಸೊ 37 + 1/2, ಹಾಗಾದರೆ 38/2 = 19ನೇ ಪದ. ಸೊ ಆದ್ದರಿಂದ A18 + A19 + A20 = 225. ಸೊ A + 17D + A + 18D + A + 19D, ಸೊ ಒಟ್ಟು 225. 3A + 54D = 225. A35 + A36 + A37 = 429. ಸೊ A + 34D + A + 35D + A + 36D = 429. ಸೊ 3A + 105D = 429. ಸೊ 2ರಿಂದ 1ನ್ನು ಕಳೆದಾಗ 51D = 204 ಆಗುತ್ತೆ. D = 204/51. ಸೊ ಬರ್ತಕ್ಕಂಥ ಉತ್ತರ ಏನಂತಂದರೆ D = 4. ಸೊ ಡಿಯನ್ನು 1ರಲ್ಲಿ ಆದೇಶಿಸಿದಾಗ 3A + 54 × 4 = 225. ಸೊ A =
ಬರ್ತಕ್ಕಂಥ ಉತ್ತರ ಏನಂತಂದರೆ 3. ಸೊ ಬೆಲೆಗಳನ್ನು ಅದರಲ್ಲಿ ನಮೂದಿಸಿ ಈ ರೀತಿ ಕಂಡುಹಿಡಿಬೋದು. ಸೊ ಸಮಾಂತರ ಶ್ರೇಣಿ = 3, 7, 11, 15. ಸೊ ಕೊಟ್ಟಿರುವ ರೇಖಾತ್ಮಕ ಸಮೀಕರಣಗಳ ಜೋಡಿಯನ್ನು ನಕ್ಷೆಯ ಸಹಾಯದಿಂದ ಬಿಡಿಸಿ ಅಂತಕ್ಕಂಥದ್ದು. 2x + y = 6, x + y = 4. ಸೊ ಈ ರೀತಿಯಾಗಿ ಅವುಗಳನ್ನು ಬೆಲೆಗಳನ್ನು ನಮೂದಿಸಿಕೊಂಡು ಸೊ ಸಮಸ್ಯೆಯನ್ನು ಈ ರೀತಿಯಾಗಿ ನಾವು ಬಿಡಿಸ್ಬೋದು. ಸೊ ಈ ರೀತಿಯಾಗಿ ನಾವು ಅದರ ಗ್ರಾಫ್ ನಕ್ಷೆಯನ್ನು ಸಹ ಬಿಡಿಸಲಿಕ್ಕೆ ಸಾಧ್ಯ ಇದೆ. ತ್ರಿಭುಜದ ಒಂದು ಕೋನವು ಮತ್ತೊಂದು ತ್ರಿಭುಜದ ಒಂದು ಕೋನಕ್ಕೆ ಸಮವಾಗಿದ್ದು ಆ ಕೋನಗಳನ್ನು ಉಂಟು ಮಾಡಿರುವ ಬಾಹುಗಳು ಸಮಾನುಪಾತದಲ್ಲಿದ್ದರೆ ಆ ಎರಡೂ ತ್ರಿಭುಜಗಳು ಸಮರೂಪಿಗಳಾಗಿರುತ್ತವೆ ಎಂದು ಸಾಧಿಸಿ ಅಂತಕ್ಕಂಥದ್ದು. ಸೊ ಈ ರೀತಿಯಾಗಿ ಎರಡು ತ್ರಿಭುಜಗಳನ್ನು ನೀಡಲಾಗಿದೆ. ಸೊ ಅವುಗಳನ್ನು ದತ್ತ, ಸಾಧನೀಯ, ರಚನೆ ಮತ್ತು ಸಾಧನೆ ಮಾಡಿಕೊಂಡು ನಾವು ಆ ಒಂದು ಇದನ್ನು ಸಾಧಿಸಬೇಕಾಗುತ್ತೆ. ಸೊ ಮುಂದಿನ ಪ್ರಶ್ನೆ, 37 ಮೀಟರ್ ಉದ್ದವಿರುವ ಲಂಬವಾದ ಕಂಬದ ತುದಿಯಿಂದ ನೆಲದಲ್ಲಿರುವ ಕೂಟಕ್ಕೆ ಒಂದು ಹಗ್ಗವನ್ನು ಎಳೆದು ಕಟ್ಟಲಾಗಿದೆ. ಅದೇ ಕಂಬಕ್ಕೆ ಅದರ ವಿರುದ್ಧ ದಿಕ್ಕಿನಲ್ಲಿ ಕಂಬದ ತುದಿಯಿಂದ ಸ್ವಲ್ಪ ಕೆಳಕ್ಕೆ ಮತ್ತೊಂದು ಹಗ್ಗವನ್ನು ನೆಲದಲ್ಲಿರುವ ಗೂಟಕ್ಕೆ ಕಟ್ಟಲಾಗಿದೆ. ಎರಡು ಹಗ್ಗಗಳ ಉದ್ದಗಳ ವ್ಯತ್ಯಾಸ 8 ಮೀಟರ್ ಆಗಿದೆ. ಎರಡು ಹಗ್ಗಗಳು ಚಿತ್ರದಲ್ಲಿರುವಂತೆ ನೆಲದಿಂದ 30 ಡಿಗ್ರಿ ಕೋನವನ್ನು ಉಂಟು ಮಾಡುತ್ತವೆ. ಹಾಗಾದರೆ ಎರಡು ಹಗ್ಗಗಳ ಉದ್ದಗಳನ್ನು ಕಂಡುಹಿಡಿಯಿರಿ ಹಾಗೂ ಚಿಕ್ಕದಾದ ಹಗ್ಗವನ್ನು ನೆಲದಿಂದ ಎಷ್ಟು ಎತ್ತರದಲ್ಲಿ ಈ ಕಂಬಕ್ಕೆ ಕಟ್ಟಲಾಗಿದೆ ಅಂತಕ್ಕಂಥದ್ದು. ಸೊ ಈ ರೀತಿಯಾಗಿ 30 ಡಿಗ್ರಿ ಕೋನವನ್ನು ಉಂಟು ಮಾಡ್ತಕ್ಕಂತಹ ಒಂದು ಗೂಟಕ್ಕೆ ಸೊ ಅದನ್ನು ಲೆಕ್ಕಿಸಲಾಗಿ ಸೊ ನಾವು ಈ ರೀತಿಯಾಗಿ ಇದನ್ನು ಬಿಡಿಸಬಹುದಾಗುತ್ತೆ. ಸೊ ಚಿಕ್ಕದಾದ ಹಗ್ಗವನ್ನು ನೆಲದಿಂದ 33 ಮೀಟರ್ ಎತ್ತರದಲ್ಲಿ ಕಂಬಕ್ಕೆ ಕಟ್ಟಲಾಗಿದೆ. ಹಗ್ಗಗಳ ಉದ್ದ EP = 74 ಮೀಟರು ಮತ್ತು BQ = 66 ಮೀಟರ್. ಸೊ 5 ಅಂಕದ ಕೊನೆಯ ಪ್ರಶ್ನೆ, ಒಂದು ಸರ್ಕಸ್ ಕಂಪನಿಯ ಟೆಂಟನ್ನು ಸಿಲಿಂಡರ್ ಆಕಾರದ ಮೇಲೆ ಶಂಕುವಿನ ಆಕಾರವಿರುವಂತೆ ಕ್ಯಾನ್ವಾಸ್ ಬಟ್ಟೆಯಿಂದ ನಿರ್ಮಿಸಲಾಗಿದೆ. ಸಿಲಿಂಡರ್ನ ಆಕಾರದ ಎತ್ತರ 9 ಮೀಟರ್, ಟೆಂಟ್ ಪಾದದ ವ್ಯಾಸವು 30 ಮೀಟರ್ ಹಾಗೂ ಟೆಂಟ್ನ ಒಟ್ಟು ಎತ್ತರ 17 ಮೀಟರ್ ಆಗಿದೆ. ಹಾಗಾದರೆ ಟೆಂಟ್ ಆವರಿಸಿರುವ ನೆಲದ ವಿಸ್ತೀರ್ಣ ಹಾಗೂ ಈ ಟೆಂಟನ್ನು ನಿರ್ಮಿಸಲು ಉಪಯೋಗಿಸುವ ಕ್ಯಾನ್ವಾಸ್ ಬಟ್ಟೆಯ ವಿಸ್ತೀರ್ಣವನ್ನು ಕಂಡುಹಿಡಿಯಿರಿ ಅಂತಕ್ಕಂಥದ್ದು. ಸೊ ಅದ್ಭುತವಾದಂಥ ಪ್ರಶ್ನೆ. ಸೊ ಟೆಂಟ್ ಆವರಿಸಿರುವ ನೆಲದ ವಿಸ್ತೀರ್ಣ πr² = 22/7 × 15 ಸ್ಕ್ವೇರ್. 22/7 = 225. ಸೊ ಇದನ್ನು ಸಮೀಕರಣಗೊಳಿಸಿದಾಗ 704.14 ಮೀಟರ್ ಸ್ಕ್ವೇರ್ ಆಗುತ್ತೆ. ಓರೆ ಎತ್ತರ L = √h² + r². ಸೊ √8 ವರ್ಗ ಪ್ಲಸ್ 15 ವರ್ಗ ಟೋಟ್ಲಿ ಎಷ್ಟಾಗುತ್ತೆ ಅಂತ ಉತ್ತರ 17 ಮೀಟರ್. ಸೊ ಇನ್ನು ಕ್ಯಾನ್ವಾಸ್ ಬಟ್ಟೆಯ ವಿಸ್ತೀರ್ಣವನ್ನು ಕಂಡುಹಿಡಿಯಲಿಕ್ಕೆ ಹೋದಾಗ ನಮಗೆ ಸಹಾಯಕಾರಿ ಆಗ್ತಕ್ಕಂಥ ಸೂತ್ರ ಏನಂತಂದರೆ ಸಿಲಿಂಡರ್ನ ವಕ್ರ ಮೇಲ್ಮೈ ವಿಸ್ತೀರ್ಣ ಪ್ಲಸ್ ಶಂಕುವಿನ ವಕ್ರ ಮೇಲ್ಮೈ ವಿಸ್ತೀರ್ಣ. ಸೊ ಸೂತ್ರಗಳನ್ನು ನಾವು ತೆಗೆದುಕೊಂಡಾಗ ಸೊ ಸಿಲಿಂಡರ್ನ ವಕ್ರತೆಯ ಮೇಲ್ಮೈನ ವಿಸ್ತೀರ್ಣ 2πrh + πrl. ಸೊ πr × 2h + l. ಸೊ ಬೆಲೆಗಳನ್ನು ಅವುಗಳಲ್ಲಿ ನಮೂದಿಸಿದಾಗ ಬರ್ತಕ್ಕಂಥ ಉತ್ತರ ಏನಂತಂದರೆ 1650 ಮೀಟರ್ ಸ್ಕ್ವೇರ್, ಅಂದರೆ 1650 ಮೀಟರ್ ಸ್ಕ್ವೇರ್ ಕ್ಯಾನ್ವಾಸ್ ಬಟ್ಟೆಯ ವಿಸ್ತೀರ್ಣವಾಗಿರುತ್ತದೆ. ಸೊ ಮುದ್ದು ಮಕ್ಕಳೇ, ಇಲ್ಲಿವರೆಗೆ ನಾವು 24ನೇ ತಾರೀಕು ನಡೀತಕ್ಕಂತಹ 2020 ನಡೀತಕ್ಕಂತಹ ಗಣಿತ ವಿಜ್ಞಾನ ಪರೀಕ್ಷೆಗೆ ಅತಿ ಸಹಾಯಕಾರಿಯಾಗತಕ್ಕಂತಹ ಮತ್ತು ಅತಿ ಮಹತ್ವದಾಗಿರ್ತಕ್ಕಂತಹ ಒಂದು ಪ್ರಶ್ನೆ ಪತ್ರಿಕೆಯನ್ನು ನಾವು ಅಭ್ಯಾಸ ಮಾಡಿದ್ದೀವಿ. ಸೊ ಮಕ್ಕಳು ಇದನ್ನು ಚೆನ್ನಾಗಿ ತಯಾರಿ ಮಾಡಿಕೊಂಡು ಸೊ ಇದೇ ರೀತಿಯ ಇನ್ನಷ್ಟು ಬೇರೆ ಬೇರೆ ಪ್ರಶ್ನೆ ಪತ್ರಿಕೆಗಳನ್ನು ಹಾಗೂ ಪಠ್ಯಪುಸ್ತಕದಲ್ಲಿರ್ತಕ್ಕಂಥ ಪ್ರಶ್ನೆಗಳನ್ನು ಬಿಡಿಸಿ ಪ್ರಾಕ್ಟೀಸ್ ಮಾಡಿ ಪರೀಕ್ಷೆಗೆ ತಯಾರಿ ಮಾಡ್ಕೊಳ್ಳಿ. ಆಲ್ ದಿ ಬೆಸ್ಟ್ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಬಾಯ್ ಬಾಯ್.